ಜನವರಿ ತಿಂಗಳಲ್ಲಿ ಹುಟ್ಟಿದವರ ಗುಣಗಳು ಹೇಗಿರುತ್ತದೆ ಹಾಗೂ ಅವರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡರೆ ಅವರ ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಸೇರಲು ಸಾಧ್ಯವಾಗುತ್ತದೆ, ಯಾವ ಬಣ್ಣವು ಅವರಿಗೆ ಅಚ್ಚಿ ಬರುತ್ತದೆ ಹಾಗೂ ಯಾವ ದೈವವನ್ನು ಅವರು ಪೂಜಿಸಬೇಕು ಎನ್ನುವ ವಿಚಾರಗಳನ್ನು ನಾವು ಈ ದಿನ ತಿಳಿಯೋಣ. ನಾನೀಗ ನಿಮ್ಮೆಲ್ಲರಿಗೆ ಹೇಳುತ್ತಿರುವುದೇನೆಂದರೆ ಇದು ಸೌರಮಾನ ಪ್ರಕಾರ ಇರುತ್ತದೆ. ಚಂದ್ರಮಾನ ಅಂದರೆ ನಾವು ನೋಡುವಂತಹ ರಾಶಿಫಲಗಳೆಲ್ಲವೂ ಚಂದ್ರಮಾನದಲ್ಲಿ ಇರುತ್ತವೆ. ಈ ಸೌರಮಾನವು ಯಾರಿಗೆ ಪಕ್ಕಾ ಡೇಟ್ ಗೊತ್ತಿಲ್ಲವೋ ಅಂತಹ ಜಾತಕಗಳನ್ನು ನೋಡಲು ಈ ಸೌರಮಾನ ಪದ್ಧತಿಯನ್ನು ಅಥವಾ ಜಾತಕವನ್ನು ನೋಡುತ್ತಾರೆ. ಜನವರಿ 20ರ ಒಳಗಡೆ ಜನಿಸಿರುವ ಎಲ್ಲರೂ ಮಕರ ರಾಶಿಯ ಒಳಗಡೆ ಬರುತ್ತಾರೆ. 21ನೆಯ ತದನಂತರ ಹುಟ್ಟಿದವರಿಗೆ ಇವರು ಕುಂಭರಾಶಿಗೆ ಸೇರಿರುತ್ತಾರೆ. ಹಾಗಾಗಿ ಈ ಜನವರಿಯಲ್ಲಿ ಹುಟ್ಟಿದವರನ್ನು 2 ಭಾಗಗಳಾಗಿ ಮಾಡಬಹುದು. ಒಂದು 20ರ ಒಳಗಡೆ ಹಾಗೂ ಇನ್ನೊಂದು 21ರ ಮೇಲುಗಡೆ. ಈ ಜನವರಿ 20ರ ಒಳಗಡೆ ಹುಟ್ಟಿದಂತಹ ವ್ಯಕ್ತಿಗಳು ಸ್ವತಂತ್ರದ ಆಲೋಚನೆಗಳು ಇವರಿಗೆ ಜಾಸ್ತಿ ಇರುತ್ತದೆ. ಅಂದರೆ ಇವರು ಸ್ವತಂತ್ರದ ವ್ಯಕ್ತಿಗಳಾಗಿರುತ್ತಾರೆ ಹಾಗೂ ಸ್ವತಂತ್ರವಾಗಿ ಯೋಚನೆಯನ್ನು ಮಾಡುವಂತಹ ವ್ಯಕ್ತಿಗಳು ಇವರಾಗಿರುತ್ತಾರೆ. ಇವರು ತುಂಬ ಆರ್ಗನೈಸ್ ಆಗಿರುತ್ತಾರೆ. ಅಂದರೆ ಇವರು ಪಕ್ಕಾ ಪ್ರಣಾಳಿಕೆಯನ್ನು ತಯಾರಿಸಿಕೊಂಡು ಅದರ ತಕ್ಕಂತೆ ಜೀವನವನ್ನು ನಡೆಸುತ್ತಾರೆ. ಸರಿಯಾದ ಪ್ಲ್ಯಾನ್ಗಳು ಹಾಕ್ಕೊಂಡು ಅದರ ಪ್ರಕಾರ ಹೋಗುವಂತಹ ವ್ಯಕ್ತಿಗಳು ನೀವಾಗಿರುತ್ತೀರಾ. ಹಾಗೂ ಕ್ರಮಶಿಕ್ಷಣೆ ಎನ್ನುವ ವಿಚಾರಕ್ಕೆ ಬಂದರೆ ಇವರು ಪಕ್ಕಾ ಕ್ರಮಶಿಕ್ಷಣವನ್ನು ಪಾಲಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಹಾಗೆ ಲೀಡರ್ಶಿಪ್ಪಿಗೆ ಇರುವಂತಹ ಎಲ್ಲ ಅರ್ಹತೆಗಳು ನಿಮ್ಮ ಹತ್ರ ಇರುತ್ತವೆ. ಈ 21ರ ಮೇಲೆ ಜನಿಸಿರುವಂತಹ ವ್ಯಕ್ತಿಗಳಿಗೆ ದೂರದೃಷ್ಟಿ ಹಾಗೂ ಮುಂದಾಲೋಚನೆಗಳು ಜಾಸ್ತಿ ಇರುತ್ತವೆ. ನಾಳೆ ಏನು ನಾಡಿದ್ದೇನು ಎನ್ನುವ ವಿಚಾರಗಳನ್ನು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಳ್ಳುತ್ತೀರಾ. ಸೆಲ್ಫ್ ಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿಗಳು ನೀವಾಗಿರುತ್ತೀರಿ. ಯಾರೋ ಬರುತ್ತಾರೆ ಏನೋ ಮಾಡುತ್ತಾರೆ ಎನ್ನುವ ವ್ಯಕ್ತಿಗಳು ನೀವಾಗಿರುವುದಿಲ್ಲ. ಜೀವನದಲ್ಲಿ ಸೋಲು ಅನುಭವಿಸಿದರೂ ನೀವು ಅದರ ಬಗ್ಗೆ ಯೋಚನೆ ಮಾಡದೆ ಮುಂದೆ ಸಾಗುವಿರಿ. ಜೀವನದಲ್ಲಿ ಎಡವಿದರೂ ಸಹ ಅದನ್ನು ಕೇರ್ ಮಾಡದೆ ಮುಂದೆ ಸಾಗಿ ನಿಮ್ಮ ಗಮ್ಯಸ್ಥಾನವನ್ನು ಸೇರುತ್ತೀರಾ. ನೀವು ಆಶಾವಾದಿಗಳಾಗಿ ಇರುತ್ತೀರಾ ಹಾಗೂ ಕಾಮಾಗಿ ಇರ್ತೀರಾ. ಈ ಜನವರಿ ತಿಂಗಳಲ್ಲಿ ಹುಟ್ಟಿದವರು ಹೇಗಿರುತ್ತಾರೆ ಎನ್ನುವ ವಿಚಾರಕ್ಕೆ ಬಂದರೆ ಇವರು ತುಂಬ ಆಕರ್ಷಣೆಯಾಗಿ ಇರುತ್ತಾರೆ. ಬೇರೆಯವರನ್ನು ಆಕರ್ಷಿಸುವ ಅಂತಹ ವ್ಯಕ್ತಿಗಳು ಇವರಾಗಿರುತ್ತಾರೆ. ಇವರ ವರ್ತನೆ ನೋಡಿದರೆ ಗೌರವ ಕೊಡಬೇಕು ಎನ್ನುವ ಥರ ಇರುತ್ತದೆ. ಬೇರೆಯವರಿಗೆ ಸಲಹೆಗಳು ಸೂಚನೆಗಳು ಕೊಡುವಂತಹ ವ್ಯಕ್ತಿಗಳು ನೀವಾಗಿರುತ್ತೀರಾ. ಒಟ್ಟಾರೆ ಹೇಳಬೇಕಾದರೆ ಎಲ್ಲವೂ ಒಂದು ಪ್ಲ್ಯಾನ್ ಪ್ರಕಾರ ನೀವು ಜೀವನವನ್ನು ಸಾಗಿಸುತ್ತೀರಾ. ಅದು ಆರ್ಥಿಕವಾಗಿರಬಹುದು, ಹಣವೇ ಆಗಿರಬಹುದು ಅಥವಾ ಆಸ್ತಿಗಳೇ ಆಗಿರಬಹುದು. ಎಲ್ಲವುದರಲ್ಲಿ ನಿಮಗೆ ನಿಮ್ಮದೇ ಆಗಿರುವಂತಹ ಪ್ಲ್ಯಾನ್ಗಳನ್ನು ಹಾಕ್ಕೊಂಡು ಅದನ್ನು ಸರಿಯಾದ ಮಾರ್ಗಕ್ಕೆ ತಂದು ಅದರಂತೆ ನೀವು ನಡೆದುಕೊಂಡು ಮುಂದೆ ಸಾಗುತ್ತೀರಾ. ನೀವು ಮಾಡುವಂತಹ ಯೋಚನೆಗಳು ಸರಿಯಾಗಿಯೇ ಇರುತ್ತವೆ ಹಾಗೂ ಅವು ನಿಮಗೆ ಉಪಯುಕ್ತವಾಗಲಿವೆ. ಯಾರಾದರೂ ನಿಮ್ಮ ಜೊತೆಗೆ ಮಾತನಾಡಬೇಕು ಅಥವಾ ವಿವಾದಗಳಲ್ಲಿ ನಿಮ್ಮನ್ನು ಗೆಲ್ಲಬೇಕೆಂದರೆ ಅದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನೀವು ವಾಕ್ಚಾತುರ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿದ್ದೀರಿ. ಬೇರೆಯವರಿಗೆ ನಿಮ್ಮನ್ನು ಮಾತಿನಿಂದ ಗೆಲ್ಲುವುದು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಯಾವುದಾದರೂ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡಿ ಆ ಕೆಲಸವನ್ನು ಮುಗಿಸಬೇಕು ಎಂದು ಅಂದುಕೊಂಡರೆ ಆ ಕೆಲಸವನ್ನು ಒಂದು ಪ್ರಣಾಳಿಕೆಯಿಂದ ರೆಡಿ ಮಾಡಿ ಅದನ್ನು ಮುಗಿಸುವವರೆಗೂ ವಿಶ್ರಾಂತಿಯೂ ನೀವು ಪಡೆಯುವುದಿಲ್ಲ. ನೀವು ಹಿಡ್ಕೊಂಡಿರುವ ಕೆಲಸದಲ್ಲಿ ನಿಮಗೆ ಹಠಮಾರಿತನ ಜಾಸ್ತಿಯಾಗಿರುತ್ತದೆ. ಆದರೆ ಈ ಜನವರಿ ತಿಂಗಳಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಎಲ್ಲಿ ಜಾಗೃತಿಗಳನ್ನು ತೆಗೆದುಕೊಳ್ಳಬೇಕು ಎನ್ನುವ ವಿಚಾರಕ್ಕೆ ಬಂದರೆ ನಿಮಗೆ ಗರ್ವವು ಜಾಸ್ತಿಯಾಗಿರುತ್ತದೆ. ನೀವು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಸಾಧ್ಯತೆಗಳು ಇವೆ ಹಾಗೂ ನೆಗೆಟಿವ್ ಆಗಿ ತೆಗೆದುಕೊಳ್ಳುವ ಸಾಧ್ಯತೆಗಳು ಸಹ ಇದರಲ್ಲಿವೆ. ಒಂದು ಅನ್ಯಾಯವು ಏನಾದರೂ ನಿಮಗೆ ಆದರೆ ಅದರ ಬಗ್ಗೆ ಸಿಡಿದು ಹೇಳುವ ಒಂದು ವ್ಯಕ್ತಿತ್ವ ನಿಮ್ಮದಾಗಿದೆ. ನಿಮ್ಮ ಜೀವನದಲ್ಲಿ ನೀವು ರಹಸ್ಯಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಬಚ್ಚಿ ಇಟ್ಟಿರುವುದು ಕಂಡುಬರುತ್ತದೆ. ಈ ರಹಸ್ಯಗಳಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತೀರಾ. ಹಾಗಾಗಿ ಈ ರಹಸ್ಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಸ್ವಲ್ಪ ಉತ್ತಮವಾಗಿರುವಂತಹ ವಿಷಯವಾಗಿದೆ. ಎಲ್ಲರ ವಿಷಯದಲ್ಲಿ ನೀವು ನಿಮಗೆ ಒಂದು ಲಿಮಿಟನ್ನು ಹಾಕಿಕೊಳ್ಳುತ್ತೀರಾ. ಹಾಗೆ ಬೇರೆಯವರಿಗೂ ಸಹ ಅವರ ಲಿಮಿಟನ್ನು ಅವರಿಗೆ ಹಾಕುತ್ತೀರಾ. ಒಂದು ವೇಳೆ ಅವರಿಗೆ ಹಾಕಿರುವಂತಹ ಲಿಮಿಟನ್ನು ಕ್ರಾಸ್ ಆದರೆ ನೀವು ತಾಳ್ಮೆಯನ್ನು ಕಳೆದುಕೊಳ್ಳುತ್ತೀರಾ.
ಈ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಸೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಜನವರಿಯಲ್ಲಿ ಹುಟ್ಟಿದಂತಹ ಸ್ತ್ರೀಗಳಿಗೆ ಗರ್ಭಕೋಶದಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡುಬರುತ್ತಿವೆ. ಹಾಗೂ ಸ್ತ್ರೀಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ ಇವರಿಗೆ ಚರ್ಮದ ಸಮಸ್ಯೆಗಳು ಕಂಡುಬರುವಂತೆ ತೋರುತ್ತಿದೆ. ಹಾಗೂ ಶ್ವಾಸಕೋಶದ ಬಗ್ಗೆ ನಿಮಗೆ ಗಮನವಿರಲಿ. ಇದರಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಡಾರ್ಕ್ ರೆಡ್ ನಿಮಗೆ ಅನುಕೂಲಕರವಾಗಿರುವಂತಹ ಬಣ್ಣವಾಗಿದೆ. ಹಾಗಾದರೆ ಯಾವ ದೇವರನ್ನು ನೀವು ಪೂಜಿಸಬೇಕೆಂದರೆ ಶನಿ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಿನ ಮಟ್ಟದಲ್ಲಿ ಇರುವುದರಿಂದ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದು ನಿಮಗೆ ಅತ್ಯುತ್ತಮವಾಗಿರುವಂತಹ ಪರಿಷ್ಕಾರವಾಗಿದೆ. ನಿಮ್ಮೆಲ್ಲ ಕಷ್ಟಗಳನ್ನು ಹನುಮಂತನ ಮುಂದೆ ಬಿಚ್ಚಿಡಿ. ಹಾಗೆ ತಿರುಪತಿ ವೆಂಕಟೇಶ್ವರನ ಪೂಜೆಯನ್ನು ಸಹ ನೀವು ಮಾಡುವುದು ಅತ್ಯುತ್ತಮವಾಗಿದೆ. ಹೀಗೆ ನೀವು ಮಾಡುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಸೇರಲು ಸಾಧ್ಯವಾಗುತ್ತದೆ. ಕಾಲಸರ್ಪದೋಷಗಳಲ್ಲಿ ಪದ್ಮಕಾಲ ಸರ್ಪದೋಷ ಎಂದರೇನು ಅದರ ಬಗ್ಗೆ ನಾವು ಈಗ ತಿಳಿಯೋಣ. ಪದ್ಮಕಾಲ ಸರ್ಪದೋಷವೆಂದರೆ ಪದ್ಮಕಾಲ ಸರ್ಪದೋಷವೆಂದರೆ 5ನೇ ಸ್ಥಾನದಲ್ಲಿ ಗುರು ಇರುತ್ತಾನೆ, 5ನೇ ಸ್ಥಾನದಲ್ಲಿ ರಾಹು ಇರುತ್ತಾನೆ ಹಾಗೂ 11ನೇ ಸ್ಥಾನದಲ್ಲಿ ಕೇತು ಇರುತ್ತಾನೆ. 5ರಲ್ಲಿ ರಾಹು, 11ರಲ್ಲಿ ಕೇತು ಇರುತ್ತಾನೆ. ಈ ರಾಹು ಕೇತು ಮಧ್ಯೆ ಎಲ್ಲ ಗ್ರಹಗಳು ಇದ್ದರೆ ಇದನ್ನು ನಾವು ಪದ್ಮಕಾಲ ಸರ್ಪದೋಷ ಎಂದು ಕರೆಯುತ್ತೇವೆ. ಈ ದೋಷವು ಇದ್ದವರಿಗೆ ಸಂತಾನವಾಗದೇ ಇರುವ ಒಂದು ಸಮಸ್ಯೆ ಕಾಡುತ್ತದೆ. ಒಂದು ವೇಳೆ ಸಂತಾನವು ನಿಮಗೆ ಆದರೂ ಸಹ ಆ ಸಂತಾನದಿಂದ ನೀವು ಎಲ್ಲ ಸಮಸ್ಯೆಗಳು ಎದುರಿಸುವಂತಹ ಸಂದರ್ಭಗಳು ನಿಮಗೆ ಎದುರಾಗುತ್ತವೆ. ಕಾರಣವಿಲ್ಲದ ಕೈಗೆ ಸಿಗದ ಎಷ್ಟೋ ರೋಗಗಳು ನಿಮ್ಮನ್ನು ಕಾಡುತ್ತಿರುತ್ತವೆ. ಕೆಲವರಿಗೆ ಅನಾವಶ್ಯಕವಾಗಿ ಜೈಲಿಗೆ ಹೋಗುವ ಸಂದರ್ಭಗಳು ಸಹ ಬರುತ್ತವೆ. ಶತ್ರು ಬಲ ಕೂಡ ಇವರ ಮೇಲೆ ಅತಿಯಾಗಿ ಇರುತ್ತದೆ. ಗಂಡ ಹೆಂಡತಿಯ ಸಂಬಂಧ ಹೇಗಿರುತ್ತಂದರೆ ಗಂಡನಿಗೆ ಹೆಂಡತಿಯ ಮೇಲೆ ಹಾಗೂ ಹೆಂಡತಿಗೆ ಗಂಡನ ಮೇಲೆ ಅನುಮಾನವೂ ಇರುತ್ತದೆ. ಕೆಟ್ಟ ಹವ್ಯಾಸಗಳು ನಿಮ್ಮನ್ನು ಕೆಡಿಸುತ್ತವೆ. ಧನವೂ ಸಹ ಅತಿಯಾಗಿ ಖರ್ಚಾಗ್ತಾ ಇರುತ್ತದೆ. ಬಾಲ್ಯದಿಂದಲೇ ಇವರು ಅದೆಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಾ ಬರುತ್ತಾರೆ. ಪಂಚಸ್ಥಾನ ಅಂದರೆ 5ನೇ ಸ್ಥಾನದಿಂದ ಈ ಕಾಲಸರ್ಪದೋಷವು ಏನಾದರೂ ಅಟ್ಯಾಕ್ ಮಾಡಿದ್ದೆ ಆದರೆ ಅವರ ಜೀವನ ತುಂಬ ಕನ್ನೋವುಗಳಿಂದ ತುಂಬಿರುತ್ತದೆ. ಇಂತಹ ದೋಷಗಳು ಅಥವಾ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ಪ್ರತಿದಿನವೂ ಮಾನಸ ದೇವಿಯ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಪಾಲಿಸಿ. ನಾನು ಹೇಳುವ ಈ ಮಂತ್ರವನ್ನು ಯಾವುದಾದರೂ ಒಂದು ಒಳ್ಳೆಯ ದಿನವನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರತಿದಿನ 100 ಬಾರಿ 100 ದಿನಗಳವರೆಗೂ ಈ ಮಂತ್ರವನ್ನು ಜಪಿಸಿ. ಪದ್ಮಕಾಲನಾಗಾಯ ಮಮ ರಕ್ಷ ರಕ್ಷ ಸ್ವಾಹ. ಪದ್ಮಕಾಲನಾಗಾಯ ಮಮ ರಕ್ಷ ರಕ್ಷ ಸ್ವಾಹ. ಪದ್ಮಕಾಲನಾಗಾಯ ಮಮ ರಕ್ಷ ರಕ್ಷ ಸ್ವಾಹ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕಾದರೆ ಏನು ಮಾಡಬೇಕು, ಯಾವ ಪರಿಹಾರವನ್ನು ನಾವು ಮಾಡಬೇಕು ಎನ್ನುವ ವಿಚಾರ ಈಗ ತಿಳಿದುಕೊಳ್ಳೋಣ. ಸ್ಥಿರವಾಗಿ ಆದಾಯವನ್ನು ಹೊಂದಲು, ಆದಾಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಆರ್ಥಿಕ ಸ್ಥಿರತೆಯಲ್ಲಿ ನಿಮ್ಮ ಜೀವನ ಸಾಗಬೇಕಾದರೆ ಹೇಳುವ ಈ ಪರಿಹಾರವನ್ನು ನೀವು ಪಾಲಿಸಿ. ಇದಕ್ಕಾಗಿ ನೀವು ಒಳ್ಳೆಯ ದಿನವನ್ನು ಆರಿಸಿಕೊಳ್ಳಿ ಅಥವಾ ನಿಮ್ಮ ಹತ್ತಿರ ಇರುವಂತಹ ಪುರೋಹಿತರನ್ನು ಸಂದರ್ಶನ ಮಾಡಿ ನಿಮ್ಮ ಜಾತಕದ ಪ್ರಕಾರ ಒಂದು ಒಳ್ಳೆಯ ದಿನವನ್ನು ನಿರ್ಧರಿಸಿಕೊಳ್ಳಿ. ಒಳ್ಳೆಯ ದಿನವನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಕೆಂಪಗಿರುವ ಒಂದು ವಸ್ತ್ರವನ್ನು ನೀವು ತೆಗೆದುಕೊಳ್ಳಿ. ಅದರಲ್ಲಿ ಕಪ್ಪು ಬಣ್ಣವಿರುವ ಅಕ್ಕಿಯನ್ನು ಅದರಲ್ಲಿ ಹಾಕಿ ಅದನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಹತ್ತಿರ ಇಟ್ಟು ಪೂಜೆ ಮಾಡಿ. ತಾಯಿ, ನೀವು ನಮ್ಮ ಜೊತೆಗೆ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಇರು ಅಂತ ಆ ತಾಯಿಯ ಮುಂದೆ ನಿಮ್ಮ ಬೇಡಿಕೆಯನ್ನು ಇಟ್ಟು ಆ ತಾಯಿಯನ್ನು ಪೂಜೆ ಮಾಡಿ. ತದನಂತರ ಆ ಮೂಟೆಯನ್ನು ಕಟ್ಟಿ ಆ ಮೂಟೆಯನ್ನು ನೀವು ಎಲ್ಲಿ ದುಡ್ಡನ್ನು ಇಡುತ್ತೀರೋ ಅದು ಬೀರುವದಲ್ಲಾಗಿರ್ಬೋದು, ಯಾವುದೇ ಸ್ಥಳದಲ್ಲಾಗಿರ್ಬೋದು, ಅಲ್ಲಿ ಈ ಮೂಟೆಯನ್ನು ಇಡಿ. ಆ ಮೂಟೆಯನ್ನು ಅಲ್ಲಿ ಇಟ್ಟು ಭದ್ರಪಡಿಸಿ. ಇಷ್ಟು ಮಾಡಿದರೆ ಸಾಕು. ಇದು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಹೀಗೆ ಮಾಡುವುದರಿಂದ ನೀವು ಜೀವನದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಕಾಣುತ್ತೀರಿ. ಮತ್ತೊಂದು ಧರ್ಮ ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.